ನಮಸ್ಕಾರ. ದಿನದಲ್ಲಿ ನಡೆದಿರುವಂತಹ ಎಲ್ಲಾ ವಿದ್ಯಮಾನಗಳನ್ನು ತಿಳಿಸುವಂತಹ 30 ಮಿನಿಟ್ಸ್ 30 ನ್ಯೂಸ್ಗೆ ಸ್ವಾಗತ. ನಾನು ನವಿತಾ ಜೈನ್. ದಿನದಲ್ಲಿ ನಡೆದಿರುವಂತಹ ಎಲ್ಲಾ ಪ್ರಮುಖ ವಿದ್ಯಮಾನಗಳನ್ನು 30 ಸುದ್ದಿಗಳಲ್ಲಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಪಂಚರಾಜ್ಯ ಸೋಲಿನಿಂದ ಕಂಗೆಟ್ಟಿರುವ ಕಾಂಗ್ರೆಸ್ ದೆಹಲಿಯಲ್ಲಿ ಮಹತ್ವದ ಸಿಡಬ್ಲ್ಯೂಸಿ ಸಭೆ ನಡೆಸ್ತಾ ಇದೆ. ಸಭೆಯಲ್ಲಿ ಪಂಚರಾಜ್ಯಗಳ ಜೊತೆ ಈ ಹಿಂದಿನ ಚುನಾವಣೆಗಳ ಸೋಲಿನ ಬಗ್ಗೆ ಆತ್ಮಾವಲೋಕನ ಮಾಡಿಕೊಳ್ತಿದೆ. ಸೋನಿಯಾ ಗಾಂಧಿ ನೇತೃತ್ವದಲ್ಲಿ ಸಭೆ ನಡೀತಾ ಇದ್ದು ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಸೇರಿದಂತೆ ಸಿಡಬ್ಲ್ಯೂಸಿ ಸದಸ್ಯರು ಭಾಗಿಯಾಗಿದ್ದಾರೆ. ಸೋಲಿನ ಹೊಣೆ ಹೊತ್ತು ಪಕ್ಷದ ಹುದ್ದೆಗಳಿಗೆ ಗಾಂಧಿ ಕುಟುಂಬ ರಾಜೀನಾಮೆ ಕೊಡುತ್ತಾ ಅನ್ನೋದು ಭಾರಿ ಕುತೂಹಲ ಮೂಡಿಸಿದೆ. ಎಐಸಿಸಿ ಹಂಗಾಮಿ ಅಧ್ಯಕ್ಷೆಯಾಗಿರುವ ಸೋನಿಯಾ ಗಾಂಧಿ ಹಾಗೂ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ, ಯುಪಿ ಉಸ್ತುವಾರಿಯಾಗಿರುವ ಪ್ರಿಯಾಂಕಾ ರಾಜೀನಾಮೆ ಕೊಡುವ ಸಾಧ್ಯತೆ ಇದೆ. ಒಂದು ವೇಳೆ ಗಾಂಧಿ ಫ್ಯಾಮಿಲಿ ರಾಜೀನಾಮೆ ಕೊಟ್ಟರೆ ಅಂಗೀಕರಿಸೋದು ಯಾರು ಅನ್ನುವ ಪ್ರಶ್ನೆನೂ ಇದೆ. ಪಂಚರಾಜ್ಯ ಚುನಾವಣೆಯಿಂದ ಬಿಜೆಪಿ ಫುಲ್ ಖುಷಿಯಾಗಿದೆ. ಇದು ಕರ್ನಾಟಕದ ಮೇಲೂ ಪರಿಣಾಮ ಬೀರಿದ್ದು ರಾಜ್ಯ ಸಚಿವ ಸಂಪುಟದಲ್ಲಿ ಬದಲಾವಣೆಯಾಗತ್ತಾ, ಹೊಸ ಮುಖಗಳಿಗೆ ಅವಕಾಶ ಸಿಗುತ್ತಾ, ಹಳಬರಿಗೆ ಕೊಡ್ತಾರಾ ಅನ್ನುವ ಮಾತುಗಳು ಕೇಳಿ ಬರ್ತಿವೆ. ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರೋ ಸಿಎಂ, ವರಿಷ್ಠರಿಂದ ಯಾವುದೇ ಸೂಚನೆ ಸಿಕ್ಕಿಲ್ಲ ಅಂದಿದ್ದಾರೆ. ವರಿಷ್ಠರು ಸೂಚನೆ ಕೊಟ್ಟ ಮೇಲೆ ದೆಹಲಿಗೆ ಹೋಗ್ತೀನಿ ಅಂದಿದ್ದಾರೆ. ಇನ್ನು ಅವಧಿ ಪೂರ್ಣ ಚುನಾವಣೆ ಬಗ್ಗೆ ಚರ್ಚೆಯಾಗಿಲ್ಲ. ನಮ್ಮ ಪಕ್ಷದಿಂದ ಯಾರು ಬಿಟ್ಟು ಹೋಗಲ್ಲ, ಬೇರೆ ಪಕ್ಷದಿಂದ ಬರುವವರ ಬಗ್ಗೆ ಕಾದು ನೋಡಿ ಅಂತ ಹೊಸ ಬಾಂಬ್ ಹಾಕಿದ್ರು. ಬಿಜೆಪಿ ಪಕ್ಷದಲ್ಲಿ ಹಿರಿಯರನ್ನ ಮಂತ್ರಿ ಸ್ಥಾನದಿಂದ ಇಳಿಸುತ್ತಾರೆ ಅನ್ನೋ ವಿಚಾರಕ್ಕೆ ಮಂತ್ರಾಲಯದಲ್ಲಿ ಪ್ರತಿಕ್ರಿಯಿಸಿದ ಸಚಿವ ಕೆಎಸ್ ಈಶ್ವರಪ್ಪ, ಬಿಡಬೇಕು, ಅದರಲ್ಲಿ ತಪ್ಪೇನಿದೆ, ನಾವೇನು ಗೂಟ ಹೊಡ್ಕೊಂಡು ಕೂತಿದೀವ, ಬಿಜೆಪಿ ಕಾಂಗ್ರೆಸ್ಗೆ ಹೋಲಿಕೆ ಮಾಡಬೇಡಿ, ಬಿಜೆಪಿ ಸ್ವರ್ಗ, ಕಾಂಗ್ರೆಸ್ ನರಕ ಅಂತ ಹೇಳಿದ್ರು. ಬಿಜೆಪಿಗೂ ಕಾಂಗ್ರೆಸ್ಗೂ ದಯವಿಟ್ಟು ಹೋಲಿಕೆನೆ ಮಾಡಬೇಡ್ರಿ, ಇದು ಸ್ವರ್ಗ, ಅದು ನರಕ. ಬಿಜೆಪಿಗೂ ಕಾಂಗ್ರೆಸ್ಗೂ ದಯವಿಟ್ಟು ಹೋಲಿಕೆನೆ ಮಾಡಬೇಡ್ರಿ, ಇದು ಸ್ವರ್ಗ, ಅದು ನರಕ. ಪಂಚರಾಜ್ಯ ಚುನಾವಣೆಯಲ್ಲಿ 4 ರಾಜ್ಯಗಳಲ್ಲಿ ಬಿಜೆಪಿಗೆ ಅಧಿಕಾರ ಬಂದ ಹಿನ್ನೆಲೆ ಹಾಸನದಲ್ಲಿ ಕೇಂದ್ರ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ರಾಜ್ಯ ಖಾತೆ ಸಚಿವೆ ಶೋಭಾ ಕರಂದ್ಲಾಜೆ ಸಂತಸ ವ್ಯಕ್ತಪಡಿಸಿದ್ದಾರೆ. ಪಂಚರಾಜ್ಯ ಚುನಾವಣೆಯಲ್ಲಿ 4 ರಾಜ್ಯಗಳಲ್ಲಿ ನಾವು ಗೆದ್ದಿದ್ದೇವೆ, ಬಹಳ ಕಠಿಣ ಅನ್ನುವ ಉತ್ತರ ಪ್ರದೇಶದಲ್ಲೂ ಕೂಡ ನಾವು ಗೆದ್ದಿದ್ದೀವಿ, ಬಹಳ ಖುಷಿಯಾಗಿದೆ. ಅಭಿವೃದ್ಧಿ ಆಧಾರದ ಮೇಲೆ ಚುನಾವಣೆ ಗೆಲ್ಲಬಹುದು ಅನ್ನೋದಕ್ಕೆ ಈ ಬಾರಿಯ ಉತ್ತರ ಪ್ರದೇಶದ ಚುನಾವಣೆಯೇ ಒಂದು ಸಾಕ್ಷಿ. ಇಷ್ಟು ವರ್ಷಗಳ ಕಾಲ ಜಾತಿ ಧರ್ಮದ ಆಧಾರದಲ್ಲಿ ಉತ್ತರ ಪ್ರದೇಶದಲ್ಲಿ ಚುನಾವಣೆ ನಡೀತಿತ್ತು. ಇದೇ ಮೊದಲ ಬಾರಿಗೆ ಅಭಿವೃದ್ಧಿಯ ಆಧಾರದಲ್ಲಿ ಚುನಾವಣೆ ನಡೆದು ಗೆದ್ದಿದ್ದೀವಿ ಅಂತ ಹೇಳಿದರು. ಪಂಚರಾಜ್ಯ ಚುನಾವಣೆಗಳಲ್ಲಿ 4 ರಾಜ್ಯಗಳಲ್ಲಿ ನಾವು ಗೆದ್ದಿದ್ದೀವಿ. ಬಹಳ ಕಠಿಣ ಅನ್ನುವಂಥ ಉತ್ತರ ಪ್ರದೇಶದಲ್ಲಿ ಕೂಡ ನಾವು ಗೆದ್ದಿದ್ದೀವಿ. ಬಹಳ ಖುಷಿಯಾಗಿದೆ. ಅಭಿವೃದ್ಧಿಯ ಆಧಾರದಲ್ಲಿ ಚುನಾವಣೆ ಗೆಲ್ಬೋದು ಅನ್ನೋದಕ್ಕೆ ಈ ಬಾರಿಯ ಉತ್ತರ ಪ್ರದೇಶದ ಚುನಾವಣೆ ಒಂದು ಸಾಕ್ಷಿ. ಇಷ್ಟು ವರ್ಷಗಳ ಕಾಲ ಜಾತಿಯ ಆಧಾರದಲ್ಲಿ ಮತ್ತು ಧರ್ಮದ ಆಧಾರದಲ್ಲಿ ಉತ್ತರ ಪ್ರದೇಶದಲ್ಲಿ ಚುನಾವಣೆ ನಡೀತಾ ಇತ್ತು. ಮೊದಲ ಬಾರಿಗೆ ಅಭಿವೃದ್ಧಿ ಆಧಾರದಲ್ಲಿ ಅಲ್ಲಿ ಚುನಾವಣೆ ನಡೆದು ಪಂಜಾಬ್ನಲ್ಲಿ ಅಭೂತಪೂರ್ವ ಗೆಲುವಿನೊಂದಿಗೆ ಆಪ್ ಇತಿಹಾಸವನ್ನ ನಿರ್ಮಿಸಿದೆ. ಇವತ್ತು ಪಂಜಾಬ್ಗೆ ಕೇಜ್ರಿವಾಲ್ ಭೇಟಿ ಕೊಟ್ಟಿದ್ದು ಅಮೃತಸರದಲ್ಲಿ ಮೆಗಾ ರೋಡ್ ಶೋ ನಡೆಸಿದ್ದಾರೆ. ಶಾಂತಿ ಹೆಸರಲ್ಲಿ ಕೇಜ್ರಿವಾಲ್ ರ್ಯಾಲಿ ನಡೆಸಿದ್ದಾರೆ. ಸಿಎಂ ಅಭ್ಯರ್ಥಿ ಭಗವಂತ್ ಮಾನ್ ಸೇರಿ ಹಲವು ನಾಯಕರು ಸಾಥ್ ಕೊಟ್ಟಿದ್ರು. ಇತ್ತೀಚೆಗೆ ಪಂಜಾಬ್ನಲ್ಲಾದ ಗೆಲುವು, ಗಲಾಟೆ, ಗಲಭೆಗಳ ಹಿನ್ನೆಲೆಯಲ್ಲಿ ಕೇಜ್ರಿವಾಲ್ ಈ ಶಾಂತಿ ರ್ಯಾಲಿ ನಡೆಸಿ ಜನತೆಗೆ ಶಾಂತಿ ಮಂತ್ರವನ್ನ ಸಾರಿದ್ದಾರೆ. ಹಾಗೆ ಗೋಲ್ಡನ್ ಟೆಂಪಲ್ಗೆ ಭೇಟಿ ಕೊಟ್ಟು ಆಶೀರ್ವಾದ ಪಡೆದರು. ಪಂಜಾಬ್ನ ನಿಯೋಜಿತ ಮುಖ್ಯಮಂತ್ರಿ ಮತ್ತು ಆಮ್ ಆದ್ಮಿ ಪಕ್ಷದ ನಾಯಕ ಭಗವಂತ ಮಾನ್ ಅವರು ಮಾತ್ರ ಬುಧವಾರ ಪ್ರಮಾಣ ವಚನವನ್ನು ಸ್ವೀಕರಿಸಲಿದ್ದಾರೆ ಅಂತ ಪಕ್ಷದ ಮೂಲಗಳು ತಿಳಿಸಿವೆ. 17 ಸದಸ್ಯರನ್ನು ಒಳಗೊಂಡಿರುವ ಅವರ ಸಂಪುಟದ ಪ್ರಮಾಣ ವಚನ ಸಮಾರಂಭ ನಂತರ ನಡೆಯಲಿದೆ. ಸ್ವಾತಂತ್ರ್ಯ ಹೋರಾಟಗಾರ ಭಗತ್ ಸಿಂಗ್ ಅವರ ಸ್ವಗ್ರಾಮವಾದ ಖಟಕಡಕಾಲ್ನಲ್ಲಿ ಮಾರ್ಚ್ 16ರಂದು ಮಧ್ಯಾಹ್ನ 12:30ಕ್ಕೆ ಪಂಜಾಬ್ನ 17ನೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುವುದಾಗಿ ಭಗವಂತ್ ಮಾನ್ ತಿಳಿಸಿದ್ದಾರೆ. ಪಂಚರಾಜ್ಯ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋಲಿನ ಬಗ್ಗೆ ಪ್ರತಿಕ್ರಿಯಿಸಿದ ಮಾಜಿ ಸಿಎಂ ಸಿದ್ದರಾಮಯ್ಯ, ಜನ ಕೊಟ್ಟನ ತೀರ್ಪನ್ನ ಒಪ್ಕೊಳ್ಬೇಕು. ನಾವು ಒಂದ್ ಕಡೆ ಇದ್ದವು, ಪಂಜಾಬ್ನಲ್ಲಿ ಸ್ವಲ್ಪ ಎಡವಟ್ಟಾಗಿದೆ. ನಮ್ಮ ರಾಜ್ಯದಲ್ಲಿ ಇದುವರೆಗೆ ಬಿಜೆಪಿಗೆ ಯಾವತ್ತೂ ಪೂರ್ಣ ಪ್ರಮಾಣದ ಮೆಜಾರಿಟಿ ಸಿಕ್ಕಿಲ್ಲ. ನಮಗೆ 8ರಿಂದ 10 ಕಡೆ ಚುನಾವಣೆಗೆ ಸ್ಪರ್ಧಿಸಲು ಕರೀತಾ ಇದ್ದಾರೆ. ಕೋಲಾರದಲ್ಲೂ ಸ್ಪರ್ಧೆ ಮಾಡಿ ಅನ್ನುವಂತಹ ಆಗ್ರಹ ಇದೆ. ಸ್ಪರ್ಧೆ ಬಗ್ಗೆ ನಾನು ಇನ್ನು ಯಾವುದೇ ರೀತಿಯ ತೀರ್ಮಾನ ಮಾಡಿಲ್ಲ. ಮುಂದೆ ಹೇಳ್ತೇನೆ. ಚಾಮುಂಡಿ ಕ್ಷೇತ್ರದಲ್ಲಿ ನಾನು ಸ್ಪರ್ಧೆ ಮಾಡಲ್ಲ. ಅಲ್ಲಿಯ ಜನ ನನ್ನನ್ನ ರಿಜೆಕ್ಟ್ ಮಾಡಿದ್ದಾರೆ. ರಾಜಕೀಯ ನಿಂತ ನೀರಲ್ಲ ಅಂತ ಹೇಳಿದ್ದಾರೆ ಮಾಜಿ ಸಿಎಂ ಸಿದ್ದರಾಮಯ್ಯ. ಇಲ್ಲ ಅಂತಲ್ಲ, ಪ್ರಜಾಪ್ರಭುತ್ವದಲ್ಲಿ
ಹಿನ್ನಡೆ ಆಗೋದು ಮುನ್ನಡೆ ಆಗೋದು ರಾಜಕೀಯ ಪಕ್ಷಗಳಿಗೆ ಸ್ವಾಭಾವಿಕ. ಒಂದೊಂದು ಸಾರಿ ಹಿನ್ನಡೆ ಆಗ್ತದೆ, ಯಾವಾಗಲೂ ಗೆಲುವೇ ಸಾಧಿಸೋಕ್ಕಾಗೋದಿಲ್ಲ. ಈಗ ಭಾರತೀಯ ಜನತಾ ಪಾರ್ಟಿ 1980ನೇ ಇಸ್ವಿಯಲ್ಲಿ 2ನೇ ಸ್ಥಾನ ಗೆದ್ದಿತ್ತು, ಈ 300 ಚಿಲ್ಲರೆ ಸ್ಥಾನ ಗೆದ್ದಿದ್ದಾರೆ. ಅದರಿಂದ ಇದು ರಾಜಕಾರಣ ನಿಂತು ನೀರಲ್ಲ, ಅದು ಚಲಿಸ್ತಾ ಇರ್ತಕ್ಕಂಥದ್ದು. ಬದಲಾವಣೆಗಳಾಗ್ತಾ ಇರ್ತವೆ, ಜನ ಏನು ತೀರ್ಪು ಕೊಡ್ತಾರೆ ಅದನ್ನು ಒಪ್ಕೋಬೇಕಾಗುತ್ತೆ. ಇನ್ನು ಕಾಂಗ್ರೆಸ್ ತೊರೆದ ಸಿಎಂ ಇಬ್ರಾಹಿಂಗೂ ಮಾಜಿ ಸಿಎಂ ಸಿದ್ದರಾಮಯ್ಯ ತಿರುಗೇಟು ಕೊಟ್ಟಿದ್ದಾರೆ. ಅವರು ನಮ್ಮ ಪಕ್ಷ ಬಿಟ್ಟು ಹೋಗಿದ್ದಾರೆ, ಇರು ಅಂತ ಹೇಳಿದ್ದೆ, ಆದರೆ ಅವರು ಬಿಟ್ಟು ಹೋಗಿದ್ದಾರೆ. ಕಾಂಗ್ರೆಸ್ ಅವರಿಗೆ ಬೇಕಾದ ವ್ಯವಸ್ಥೆ ಕೊಟ್ಟರೂ ಇರಲಿಲ್ಲ, ಅವರಿಗೆ ಪರಿಷತ್ ವಿರೋಧ ಪಕ್ಷದ ಸ್ಥಾನ ಸಿಕ್ಕಿಲ್ಲ ಅನ್ನುವ ಅಸಮಾಧಾನ ಇತ್ತು. ಅವರು ನನ್ನ ಸ್ನೇಹಿತ, ಹಾಗಾಗಿ ಅವರ ಬಗ್ಗೆ ಹೆಚ್ಚಾಗಿ ಮಾತನಾಡಲಾರೆ. ನನ್ಗನ್ಸುತ್ತೆ ಈ ಬಾರಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ, ನಾನು ಜನರ ಆಶೀರ್ವಾದದಿಂದ ಬೆಳೆದು ಬಂದಿದ್ದೇನೆ ಅಂತ ಹೇಳಿದ್ರು. ಹೊರಗಡೆ ಹೊರಟಿದ್ದಾರೆ, ನಾನು ಹೋಗ್ಬೇಡ ಅಂತ ಹೇಳಿದೆ, ಆದರೂ ಹೊರಟಿದ್ದಾರೆ. ಕಾಂಗ್ರೆಸ್ನಲ್ಲಿ ಏನು ಅವ್ರಿಗೇನು ಅನ್ಯಾಯ ಆಗಿರಲಿಲ್ಲ, ಅವರಿಗೆ ಲೀಡರ್ ಆಫ್ ದಿ ಅಪೋಸಿಷನ್ ಸಿಕ್ಕಲಿಲ್ಲ ಅಂತ ಬಿಟ್ಟಿದ್ದಾರೆ. ನಾನು ಅವ್ರ ಬಗ್ಗೆ ಹೆಚ್ಚು ಮಾತಾಡಕ್ಕೆ ಹೋಗಲ್ಲ, ಪಾಪ ಒಳ್ಳೇದಾಗಲಿ ಅವರಿಗೆ. ಜನರ ಆಶೀರ್ವಾದ ಮಾಡಲು ಮಾತ್ರ ಬಂದು ಕೂತ್ಕೊಳ್ಳೋರು. ನನಗನ್ಸುತ್ತೆ ಈ ಸಾರಿ ಕಾಂಗ್ರೆಸ್ ಪಕ್ಷಕ್ಕೆ ಜನ ಆಶೀರ್ವಾದ ಮಾಡ್ತಾರೆ. ಕಾಂಗ್ರೆಸ್ ವಿರುದ್ಧ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಾಗ್ದಾಳಿ ನಡೆಸಿದ್ದಾರೆ. ಬಿಜೆಪಿಗೆ ಬ್ರೋಕರ್ ಪಾರ್ಟಿ ಅಂತ ಹೇಳಿದ ಡಿಕೆಶಿಗೆ ಯತ್ನಾಳ್ ಟಾಂಗ್ ಕೊಟ್ಟಿದ್ದು ಇದು ಡಿಕೆಶಿಯ ಮೂಲ ಸಂಸ್ಕೃತಿ ತೋರಿಸುತ್ತೆ. ಇಂಥವರು ಸಿಎಂ ಆದ್ರೆ ಏನಾಗುತ್ತೆ ಹೇಳಿ? ಡಿಕೆಶಿಗೆ ಆ ದಿನಗಳು ನೆನಪಾಗಿವೆ, ಆ ದಿನಗಳು ಖಾಯಂ ಆಗಿವೆ. ಜೈಲಿಗೆ ಹಾಕಿದಾಗ ಬಿಪಿ ಶುಗರ್ ಅಂದ್ರು, ಪಾದಯಾತ್ರೆ ಮಾಡುವಾಗ ಶಕ್ತಿ ಎಲ್ಲಿಂದ ಬಂತು ಅಂತ ಕಿಡಿಕಾರಿದ್ದಾರೆ. ಹೇಳ್ಯಾರ ಬ್ರೋಕರ್ ಪಾರ್ಟಿ ಅಂತೇಳಿ ಶಿವಕುಮಾರ್. ಕಾಂಗ್ರೆಸ್ ಪಾರ್ಟಿ ಅಂತ ತೋರ್ಬಿಡ್ತೀವಿ, ಸಿಕ್ಬಿಟ್ಟು ಕಾಂಗ್ರೆಸ್. BJP ಬ್ರೋಕರ್ ಅನ್ನೋವಂಥ ನೈತಿಕತೆ ಅವ್ರಿಗಿಲ್ಲ. ಜೈಲಿಗೆ ಹೋಗಿ ಬಂದವ್ರು ನಮ್ಮ ಪಾರ್ಟಿ ಬಗ್ಗೆ ಏನು ಮಾತಾಡ್ತಾರೆ, ಅದು ಅವ್ರು ಏನು ತೋರಿಸ್ತೈತೆ ಅಂದ್ರೆ ಮೂಲ ಅವ್ರದ್ದೇನೈತೆ, ಮೂಲ ಸಂಸ್ಕೃತಿ ಏನೈತೆ ಆ ಸಂಸ್ಕೃತಿ ಅವ್ರು ತೋರಿಸೈತೆ. ತಮ್ಮನ್ನು ಮುಖ್ಯಮಂತ್ರಿ ನೀವೇ ಲೆಕ್ಕ ಹಾಕ್ರಿ, ಮುಖ್ಯಮಂತ್ರಿ ಆದ್ರೆ ಏನು ಹಾಕ್ತಿರ್ಬೇಕು. ನಾನು ಜೈಲ್ನಾಗ ಹಾಕಿದಾಗ ನನಗೆ BP ಶುಗರ್ ಹಂಗಾಗಿತ್ತು ಹಿಂಗಾಗಿತ್ತು ಅಂತ ಹೇಳ್ತಿದ್ರು. ಈಗ ಒಮ್ಮೆ ಆರಾಮಾಗಿ ಪಾದಯಾತ್ರೆ ಮಾಡ್ಲಿಕ್ಕೆ ಶಕ್ತಿಯಲ್ಲಿ ಗೊತ್ತು. ಈಗಲ್ಟನ್ ವಿಚಾರವಾಗಿ ಸಂಸದ ಡಿಕೆ ಸುರೇಶ್ ಹೇಳಿಕೆಗೆ ಮಾಜಿ ಸಿಎಂ HD ಕುಮಾರಸ್ವಾಮಿ ಟಾಂಗ್ ಕೊಟ್ಟಿದ್ದಾರೆ. ಸದನದಲ್ಲಿ ನೀರಾವರಿ ವಿಚಾರ ಪ್ರಸ್ತಾಪ ಮಾಡಿದ್ದು ನೋಡ್ಲಿಲ್ವಾ? ಈಗಲ್ಟನ್ಗೆ 98,000 ಕೊಡಬೇಕು ಅಂತ ಹೇಳಿ 980 ಕೋಟಿ ದಂಡ ಹಾಕಿದ್ಯಾರು? ನಾನು ರಾಮನಗರದಲ್ಲಿ ಇರೋದು ಅನ್ಯಾಯದ ಬಗ್ಗೆ ಪ್ರಶ್ನಿಸಲು. ಅನ್ಯಾಯವಾದಾಗ ಅನ್ಯಾಯ ಆಗಿದೆ ಅನ್ನೋದು ತಪ್ಪೇ? ಅವರಿಂದ ನಾನು ವಿಚಾರಗಳನ್ನ ಕಲಿಬೇಕಾಗಿಲ್ಲ. ಕನಕಪುರದಲ್ಲಿ ಎಷ್ಟು ರೈತ ಕುಟುಂಬಗಳನ್ನ ಹಾಳು ಮಾಡಿದ್ದಾರೋ, ಹಣದಾಹಕ್ಕೆ ಜಮೀನು ಒಡೆದು ಬಂಡೆಗಳನ್ನ ಲೂಟಿ ಮಾಡಿದ್ದಾರೋ, ಇವರಿಂದ ನಾನು ಬುದ್ಧಿ ಕಲಿಬೇಕೇ ಅಂತ ಕಿಡಿಕಾರಿದ್ದಾರೆ. ನೀರಾವರಿ ಬಗ್ಗೆ ಚರ್ಚೆ ಮಾಡೋದಲ್ಲ, ಅದೇನಾದ್ರು ನೋಡಿದ್ರಂತ ಈಗಲ್ಟನ್ನು 98,000 ರೂಪಾಯಿ ಬಿಲ್ ಕೊಡಬೇಕಾಯ್ತು ಅಂತ ಹೇಳಿ 980 ಕೋಟಿ ಮಾಡಿದಾರೆ ಯಾರು? ನಾನು ಇಲ್ಲಿ ಇರ್ತಕ್ಕಂಥದ್ದು ರಾಮನಗರದಲ್ಲಿ ಅನ್ಯಾಯ ಆದಾಗ ಅನ್ಯಾಯ ಆಗಿರ್ತಕ್ಕಂಥದ್ದು ಯಾವುದೇ ವಿಷಯ ಇರಲಿ ಅದನ್ನ ಜನತೆ ಮುಂದೆ ಇಡ್ತಕ್ಕಂಥದ್ದಕ್ಕೆ ನಾನು ಇರೋದಿಲ್ಲ. ಅದರಿಂದ ಅವರಿಂದ ನಾನು ಯಾವ ವಿಷಯ ಎತ್ತಬೇಕು, ರೈತರ ಬಗ್ಗೆ ಏನು ಮಾತನಾಡಬೇಕು ಅನ್ನೋದು ಇವ್ರ ಹತ್ರ ಕಲಿಬೇಕಾ? ಕನಕಪುರದಲ್ಲಿ ಎಷ್ಟು ಜನ ರೈತ ಕುಟುಂಬಗಳನ್ನ ಹಾಳು ಮಾಡಿ ಹಣದ ದಾಹಕ್ಕೆ ಎಷ್ಟು ಜನದ ಒತ್ತುವರಿ ಮಾಡಿ ಬಂಡೆಗಳು ನೋಡೋದು ವಿದೇಶಗಳಿಗೆ ಸಾಗಿಸ್ತಂಥವ್ರು, ಇವರಿಂದ ನಾನು ಬುದ್ಧಿ ಕಲಿಬೇಕಾ ರೈತರ ಬಗ್ಗೆ? ರೈತರಿಗೆ ಯಾವ ವಿಷಯ ಚರ್ಚೆ ಮಾಡಬೇಕು ರೈತರ ಪರವಾಗಿ ಅಂತ ಹೇಳಿ. ನೀರಾವರಿ ರಾಮನಗರದ ಬೈರಾಪಟ್ಟಣ ಗ್ರಾಮದ 50ಕ್ಕೂ ಹೆಚ್ಚು ಜನ ಬಿಜೆಪಿ ಸೇರ್ಪಡೆಯಾಗಿದ್ದು ಬೈಕ್ ರ್ಯಾಲಿ ಸಹ ನಡೆಸಿದ್ದಾರೆ. ಈ ವೇಳೆ ಮಾತಾಡಿದ ಮಾಜಿ ಸಚಿವ ಸಿಪಿ ಯೋಗೇಶ್ವರ್ ಮಾಜಿ ಸಿಎಂ HD ಕುಮಾರಸ್ವಾಮಿ ವಿರುದ್ಧ ವಾಗ್ದಾಳಿ ನಡೆಸಿದರು. ಕುಮಾರಸ್ವಾಮಿ ಸಿಎಂ ಆಗಿದ್ರು 14 ತಿಂಗಳು, ಅವರ ಕೈಯಲ್ಲೇ ಎಲ್ಲವೂ ಇತ್ತು, ಅಭಿವೃದ್ಧಿ ಮಾಡಬಹುದಾಗಿತ್ತು, ಆದ್ರೆ 14 ತಿಂಗಳು ಚನ್ನಪಟ್ಟಣದ ಕಡೆಗೆ ತಿರುಗಿ ನೋಡಲಿಲ್ಲ. ಈಗ ಅಭಿವೃದ್ಧಿ ಮಾಡ್ತೇನೆ ಅಂತ ಹೇಳ್ತಾರೆ. ಈಗ ಪಂಚರಾಜ್ಯ ಚುನಾವಣೆ ಫಲಿತಾಂಶ ಬಂದಿದೆ, ಅದರಲ್ಲಿ ಯಾವ ರೀತಿ ಬಿಜೆಪಿ ಗೆದ್ದಿದೆ ಅಂತ ಎಲ್ಲರಿಗೂ ಗೊತ್ತಿದೆ. ಕರ್ನಾಟಕದಲ್ಲಿಯೂ ಸಹ ಬಿಜೆಪಿ ಸರ್ಕಾರ ಬರಲಿದೆ, ಈ ಬಾರಿ ನನಗೂ ಆಶೀರ್ವಾದ ಮಾಡಿ ಅಂತ ಹೇಳಿದರು. 14 ತಿಂಗಳು ಮುಖ್ಯಮಂತ್ರಿ ಆಗಿದ್ರು, 14 ತಿಂಗಳು ಒಂದು ದಿವಸ ಅಷ್ಟೇ ಬೈರಾಪಟ್ಟಕ್ಕೆ ಅವರು ಭೇಟಿ ಕೊಡೋದು ಕಾಣೆ. ನಾನು ಹೇಳೋದು ಇಲ್ಲ, ಅವ್ರ ಮೇಲೆ ಏನು ಆಪಾದನೆ ಮಾಡ್ತಾ ಇಲ್ಲ. ಅವ್ರಿಗೆ ದೇವರು ಕೊಟ್ಟಂತ ಅವಕಾಶವನ್ನ, ಅವ್ರು ಕೊಟ್ಟಂತ ಆ ಒಂದು ರಾಜಕೀಯ ಶಕ್ತಿಯನ್ನ, ಏನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮುಖ್ಯಮಂತ್ರಿ ಅಂದ್ರೆ ಅವರ ಸುಪ್ರೀಂ ಅಂತ ಏನ್ ಬೇಕಾದ ಯೋಜನೆಗಳನ್ನ ಕಾನೂನುಬದ್ಧವಾಗಿ ರೂಪಿಸ್ತಕ್ಕಂಥ ಅಧಿಕಾರ ಮುಖ್ಯಮಂತ್ರಿ. ರಷ್ಯಾ ಉಕ್ರೇನ್ ನಡುವಿನ ವಾರ್ 18ನೇ ದಿನಕ್ಕೆ ಕಾಲಿಟ್ಟಿದೆ. ರಷ್ಯಾ ಸೇನೆ ಉಕ್ರೇನ್ನಲ್ಲಿ ದಾಳಿ ಮುಂದುವರೆಸಿದೆ. ಲಿಯವ್, ಖೆರ್ಸಾನ್ ನಗರಗಳಲ್ಲಿ
ನಿರಂತರ ವಾಯುದಾಳಿ ನಡೆಸಿದೆ. ರಷ್ಯಾ ಸೈನಿಕರು ಖಾರ್ಕಿವ್, ಪೋಲ್ಟೋವಾ ಸೇರಿದಂತೆ ಹಲವು ಕಡೆ ದಾಳಿ ಮಾಡಿದ್ದು ರಾಜಧಾನಿ ಕೀವ್ ಸಮೀಪ ತಲುಪಿದ್ದಾರೆ. ಉಕ್ರೇನ್ನ ಬಹುತೇಕ ಪ್ರಾಂತ್ಯಗಳಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದ್ದು ಕೀವ್ ಬಳಿ ನಡೆದ ಗುಂಡಿನ ದಾಳಿಯಲ್ಲಿ 7 ನಾಗರಿಕರು ಸಾವನ್ನಪ್ಪಿದ್ದಾರೆ. ಈ ಮಧ್ಯೆ ಇಸ್ರೇಲ್ ಪ್ರಧಾನಿ ಮಧ್ಯಸ್ಥಿಕೆ ವಹಿಸಲಿ ಅಂತ ಉಕ್ರೇನ್ ಅಧ್ಯಕ್ಷ ಝೆಲೆನ್ಸ್ಕಿ ಮನವಿ ಮಾಡಿದ್ದಾರೆ. ಇನ್ನು ರಷ್ಯಾ ದಾಳಿ ಪೀಡಿತ ಉಕ್ರೇನ್ಗೆ ಅಮೆರಿಕ $200 ಮಿಲಿಯನ್ ನೆರವನ್ನ ಘೋಷಿಸಿದೆ. ಉಕ್ರೇನ್ನ ಕೀವ್ ಸಮೀಪದ ಪೆರೆಮೋಹಾ ಗ್ರಾಮದಿಂದ ಮಹಿಳೆಯರು ಮತ್ತು ಮಕ್ಕಳನ್ನು ಸ್ಥಳಾಂತರಿಸುತ್ತಾ ಇದ್ದ ಯೋಧರ ಮೇಲೆ ರಷ್ಯಾ ಪಡೆಗಳು ಗುಂಡು ಹಾರಿಸಿವೆ. ಈ ಘಟನೆಯಲ್ಲಿ ಮಗು ಸೇರಿದಂತೆ 7 ಜನ ಮೃತಪಟ್ಟಿದ್ದಾರೆ ಅಂತ ಉಕ್ರೇನ್ನ ಗುಪ್ತಚರ ಇಲಾಖೆ ಆರೋಪಿಸಿದೆ. ಪೆರೆಮೋಹಾ ಗ್ರಾಮದಿಂದ ಹಸಿರು ಕಾರಿಡಾರ್ ಮೂಲಕ ನಾಗರಿಕರನ್ನು ಸ್ಥಳಾಂತರಿಸುವುದಕ್ಕೆ ರಷ್ಯಾ ಒಪ್ಪಿಕೊಂಡಿತ್ತು. ಕದನ ವಿರಾಮವನ್ನು ಘೋಷಿಸಿದ ಬಳಿಕ ರಷ್ಯಾ ಪಡೆಗಳು ಗುಂಡಿನ ದಾಳಿ ನಡೆಸಿವೆ ಅಂತ ತಿಳಿದುಬಂದಿದೆ. ರಷ್ಯಾ ಮತ್ತು ಉಕ್ರೇನ್ ನಡುವೆ ಸಂಘರ್ಷ ಹಿನ್ನೆಲೆ ಭದ್ರತಾ ಸನ್ನದ್ಧತೆ ಮತ್ತು ಜಾಗತಿಕ ಸಮಾವೇಶದ ಕುರಿತು ಪರಿಶೀಲನೆ ನಡೆಸಲು ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ದೆಹಲಿಯಲ್ಲಿ ಉನ್ನತ ಮಟ್ಟದ ಸಭೆ ನಡೆದಿದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್, ವಿದೇಶಾಂಗ ಸಚಿವ ಎಸ್ ಜೈಶಂಕರ್, ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್, ವಿದೇಶಾಂಗ ಸಚಿವಾಲಯದ ಕಾರ್ಯದರ್ಶಿ ಹರ್ಷವರ್ಧನ್ ಶೃಂಗ್ಲಾ ಸೇರಿದಂತೆ ಉನ್ನತ ಅಧಿಕಾರಿಗಳು ಈ ಸಭೆಯಲ್ಲಿ ಉಪಸ್ಥಿತರಿದ್ದರು. ಯಾದಗಿರಿ ಜಿಲ್ಲೆಯ ದೋರನಹಳ್ಳಿ ಗ್ರಾಮದಲ್ಲಿ ನಡೆದ ಸಿಲಿಂಡರ್ ದುರಂತ ಪ್ರಕರಣದ ನಂತರ ಸಿಲಿಂಡರ್ ಬಳಕೆ ಹಾಗೂ ಮುಂಜಾಗ್ರತೆ ವಹಿಸುವ ಬಗ್ಗೆ ಪೊಲೀಸರು ಜಾಗೃತಿ ಮೂಡಿಸುವ ಕಾರ್ಯ ಮಾಡಿದ್ದಾರೆ. ಯಾದಗಿರಿ ಜಿಲ್ಲೆಯ ಶಹಾಪುರನ ಹಳಸಿಗರ, ಯರಗೋಳ ಇನ್ನಿತರ ಕಡೆ ಪೊಲೀಸರು ಮಹಿಳೆಯರಿಗೆ ಹಾಗೂ ಜನರಿಗೆ ಸಿಲಿಂಡರ್ ಬಗ್ಗೆ ಎಚ್ಚರ ವಹಿಸಿ ಬಳಕೆ ಮಾಡುವ ಜೊತೆಗೆ ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನು ವಹಿಸುವ ಬಗ್ಗೆ ಜಾಗೃತಿ ಮೂಡಿಸುವ ಕಾರ್ಯ ಮಾಡುತ್ತಿದ್ದಾರೆ. ಸಿಲಿಂಡರ್ ಸೋರಿಕೆ ಕಂಡ ತಕ್ಷಣ ಸಿಲಿಂಡರ್ ದುರಂತ ನಡೆಯದಂತೆ ಅಗತ್ಯ ಎಚ್ಚರ ವಹಿಸಿ ಅನಾಹುತ ತಪ್ಪಿಸುವ ಬಗ್ಗೆ ಜಾಗೃತಿ ಮೂಡಿಸಲಾಯಿತು. ಕೊಪ್ಪಳದ ಚಿಕ್ಕ ಸಿಂದೋಗಿಯ ವಿದ್ಯಾರ್ಥಿನಿ ಅಮೃತ ಮೆಡಿಕಲ್ ಓದಲು ಹಣ ಇಲ್ಲದೆ ಪರದಾಡುತ್ತಿದ್ದಾರೆ. ನೀಟಲ್ಲಿ 79,000 ರ್ಯಾಂಕ್ ಪಡೆದಿರುವ ಅಮೃತ ಆರ್ಥಿಕವಾಗಿ ಅಷ್ಟೇನು ಸಬಲವಾಗಿಲ್ಲ. ಬೆಂಗಳೂರಿನ ಸಪ್ತಗಿರಿ ಮೆಡಿಕಲ್ ಕಾಲೇಜಲ್ಲಿ 1.40 ಲಕ್ಷ ಕೊಟ್ಟು ಸೀಟ್ ಪಡೆದಿದ್ದಾರೆ. ಆದರೆ ಇನ್ನು 4 ರಿಂದ 5 ಲಕ್ಷ ಹಣ ಬೇಕಾಗಿದೆ. ಅಮೃತ ತಂದೆ ತರಕಾರಿ ಬೆಳೆದು ಜೀವನ ಸಾಗಿಸುತ್ತಿದ್ದಾರೆ. ಮಗಳನ್ನು ಓದಿಸಲು ಚಿನ್ನಾಭರಣವನ್ನು ಅಡವಿಟ್ಟಿದ್ದಾರೆ. ಹೀಗಾಗಿ ಬಡ ಕುಟುಂಬ ಸಹಾಯದ ನಿರೀಕ್ಷೆಯಲ್ಲಿದೆ. ಮಗಳ ಓದಿಗೆ ನೆರವು ಕೊಡಲು ಕುಟುಂಬ ಮನವಿ ಮಾಡಿಕೊಂಡಿದೆ. ವಿದ್ಯಾರ್ಥಿನಿ ಅಮೃತ ನ್ಯೂಸ್ 18 ಮೂಲಕ ಮನವಿ ಮಾಡಿಕೊಂಡಿದ್ದಾರೆ. ಈ ಬಗ್ಗೆ ನ್ಯೂಸ್ 18 ಜೊತೆ ಮಾತಾಡಿದ ಶಾಸಕ ರಾಘವೇಂದ್ರ ಹಿಟ್ನಾಳ್ ವಿದ್ಯಾರ್ಥಿನಿಗೆ ಸಹಾಯ ಮಾಡುವ ಭರವಸೆ ಕೊಟ್ಟಿದ್ದಾರೆ. ಆನೇಕಲ್ ವ್ಯಾಪ್ತಿಯ ಜಿಗಣಿ ಪೊಲೀಸರು ಡೀಸೆಲ್ ಕಳ್ಳನ ಕಾಲಿಗೆ ಫೈರಿಂಗ್ ಮಾಡಿದ್ದಾರೆ. ಉತ್ತರ ಕರ್ನಾಟಕ ಮೂಲದ ಶಿವರಾಜ್ ಅನ್ವಾತನ ಕಾಲಿಗೆ ಗುಂಡು ಹೊಡೆದಿದ್ದಾರೆ. 4 ಆರೋಪಿಗಳು ಲಾರಿಗಳಲ್ಲಿ ಡೀಸೆಲ್ ಕಳವು ಮಾಡುತ್ತಿದ್ದರಂತೆ. ಈ ಬಗ್ಗೆ ಖಚಿತ ಮಾಹಿತಿ ಮೇರೆಗೆ ಜಿಗಣಿ ಪೊಲೀಸರು ದಾಳಿ ಮಾಡಿದ್ದಾರೆ. ಈ ವೇಳೆ ಆರೋಪಿಗಳು ಪೊಲೀಸರ ಮೇಲೆ ಹಲ್ಲೆಗೆ ಯತ್ನಿಸಿದಾಗ ಪೊಲೀಸರು ಗುಂಡು ಹಾರಿಸಿದ್ದಾರೆ. ಇನ್ಸ್ಪೆಕ್ಟರ್ ಸುದರ್ಶನ್, ಆರೋಪಿ ಶ್ರೀನಿವಾಸ್ ಅಲಿಯಾಸ್ ರಾಜು ಎಡಗಾಲಿಗೆ ಗುಂಡು ಹೊಡೆದು ಬಂಧಿಸಿದ್ದಾರೆ. ಸದ್ಯ ಗಾಯಾಳುವಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಘಟನೆಯಲ್ಲಿ ಓರ್ವ ಕಾನ್ಸ್ಟೇಬಲ್ಗೂ ಗಾಯ ಆಗಿದೆ. ಇಬ್ಬರು ಪರಾರಿಯಾಗಲು ಪೊಲೀಸರು ಶೋಧ ನಡೆಸುತ್ತಿದ್ದಾರೆ. ಬಿಬಿಎಂಪಿ ರೂಲ್ಸ್ಗೆ ಹೋಟೆಲ್ ಉದ್ಯಮಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಟ್ರೇಡ್ ಲೈಸೆನ್ಸ್ ನವೀಕರಣ ಅವಧಿ ವಿಸ್ತರಿಸಿದ ಬಿಬಿಎಂಪಿ ಈಗ ಉದ್ಯಮಿಗಳಿಗೆ ದಂಡ ಹಾಕ್ತಿದೆ. ಈ ಮೊದಲು ಟ್ರೇಡ್ ಲೈಸೆನ್ಸ್ ನವೀಕರಣಕ್ಕೆ ಫೆಬ್ರವರಿ 28ರ ಗಡುವು ನೀಡಲಾಗಿತ್ತು. ಹೋಟೆಲ್ ಉದ್ಯಮಿಗಳು ಗಡುವು ಅವಧಿ ವಿಸ್ತರಣೆಗೆ ಆಗ್ರಹಿಸಿದ್ರು. ಮಾರ್ಚ್ 31ರವರೆಗೂ ಅವಧಿ ವಿಸ್ತರಿಸಿ ನವೀಕರಣಕ್ಕೆ ಅವಕಾಶ ಕೊಡಲಾಗಿತ್ತು. ಈಗ ಕೊರೋನಾ ಹಿನ್ನೆಲೆ ಟ್ರೇಡ್ ಲೈಸೆನ್ಸ್ ನವೀಕರಣ ಕೈಬಿಡಲು ಹೋಟೆಲ್ ಉದ್ಯಮಿಗಳು ಸರ್ಕಾರಕ್ಕೆ ಮನವಿ ಮಾಡಿದ್ರು. ಆದರೆ ಹೋಟೆಲ್ ಉದ್ಯಮಿಗಳ ಮನವಿಯನ್ನ ಸರ್ಕಾರ ತಿರಸ್ಕರಿಸಿ ದಂಡದ ಬರೆ ಎಳೆದಿದೆ. ನೂಲಿನ ಬಾಕ್ಸ್ನಲ್ಲಿ ನ್ಯೂಜಿಲೆಂಡ್ಗೆ ಡ್ರಗ್ಸ್ ಸಾಗಿಸ್ತಾ ಇದ್ದ ಇಬ್ಬರು ಬೆಂಗಳೂರಿನ ಎನ್ಸಿಬಿ ಅಧಿಕಾರಿಗಳು ಬಲೆಗೆ ಬಿದ್ದಿದ್ದಾರೆ. ಖಚಿತ ಮಾಹಿತಿ ಪಡೆದು ಶೋಧ ನಡೆಸಿದ ಅಧಿಕಾರಿಗಳು ಬೆಂಗಳೂರಿನ ಕೊರಿಯರ್ ಸೆಂಟರ್ನಲ್ಲಿ ಡ್ರಗ್ಸ್ ಜಪ್ತಿ ಮಾಡಿದ್ದಾರೆ. 1 ಕೆಜಿ 970 ಗ್ರಾಂ ಸುಡೋಫೆಡ್ರಿನ್ ಡ್ರಗ್ಸ್ ವಶಕ್ಕೆ ಪಡೆಯಲಾಗಿದೆ. ಪಾರ್ಸೆಲ್ ಬಾಕ್ಸ್ ಪರಿಶೀಲನೆ ನಡೆಸಿದಾಗ ನೂಲಿನ ಬಾಕ್ಸ್ನಲ್ಲಿ ಡ್ರಗ್ಸ್ ಪತ್ತೆಯಾಗಿದೆ. ಓರ್ವ ಭಾರತೀಯ ಹಾಗೂ ಓರ್ವ ಆಫ್ರಿಕಾ ಪ್ರಜೆಯನ್ನ ಎನ್ಸಿಬಿ ಬಂಧಿಸಿದೆ. ಬೆಂಗಳೂರಲ್ಲಿ ಕಾಂಗ್ರೆಸ್ ನಾಯಕನ ಮನೆಯಲ್ಲಿ ಕಳ್ಳರು ಕೈಚಳಕ ತೋರಿಸಿದ್ದಾರೆ. ಕಾಂಗ್ರೆಸ್ ಮುಖಂಡ ಚಂದ್ರಶೇಖರ್ ಅವರ ಮನೆಯಲ್ಲಿ ನಿನ್ನೆ 3 ಕೆಜಿ ಚಿನ್ನ ಕಳ್ಳತನವಾಗಿದೆ. ಪುಟ್ಟೇನಹಳ್ಳಿಯ ಕ್ಲಾಸಿಕ್ ಆರ್ಕಿಡ್ ಲೇಔಟ್ನಲ್ಲಿರುವ ಮನೆಯಲ್ಲಿ ಸುಮಾರು 3 ಕೆಜಿ ಚಿನ್ನ ಕಳುವಾಗಿದ್ದು ಮನೆಯವರು ಧರ್ಮಸ್ಥಳಕ್ಕೆ ತೆರಳಿದ್ದ ವೇಳೆ ಈ ಕಳ್ಳತನ ಆಗಿದೆ. ಘಟನೆ ಸಂಬಂಧ ಪುಟ್ಟೇನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಪೊಲೀಸರು ಆರೋಪಿಗಳ ಪತ್ತೆಗೆ ಬಲೆ ಬೀಸಿದ್ದಾರೆ. ಮನೆ ಸೆಕ್ಯೂರಿಟಿ ಗಾರ್ಡ್ನಿಂದ ಕಳ್ಳತನವಾಗಿರುವ ಶಂಕೆ ವ್ಯಕ್ತವಾಗಿದೆ. ಇನ್ನುಳಿದ ಪ್ರಮುಖ 10 ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಉಳಿದ ಪ್ರಮುಖ ಸುದ್ದಿಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ.
ಬೆಂಗಳೂರು ರಸ್ತೆ ಗುಂಡಿಗಳ ನರಕ ದರ್ಶನಕ್ಕೆ ಜನ ಬೇಸತ್ತು ಹೋಗಿದ್ದಾರೆ. ಮಲ್ಲೇಶ್ವರಂನ 17ನೇ ಕ್ರಾಸ್ ಅಲ್ಲಿ ನೂರಾರು ಜನ ಪ್ರೊಟೆಸ್ಟ್ ಮಾಡಿದ್ದಾರೆ. ರಸ್ತೆ ಗುಂಡಿಗೆ ಅರ್ಚಕರಿಂದ ಪೂಜೆ ಮಾಡಿಸಿದ ಜನ ಗುಂಡಿಯಲ್ಲಿ ಕುಳಿತು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಧೂಳು ಸಾಕು ಆರೋಗ್ಯ ಬೇಕು ಅನ್ನುವ ನೇಮ್ ಪ್ಲೇಟ್ ಹಿಡಿದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ರಸ್ತೆ ಗುಂಡಿಗಳ ಬಗ್ಗೆ ನಿಮ್ಮ ನ್ಯೂಸ್ 18 ಕನ್ನಡ ನಿರಂತರ ಅಭಿಯಾನ ಮಾಡ್ತಾ ಇದೆ. ಇನ್ನೊಂದು ಕಡೆ ಹೈಕೋರ್ಟ್ ಕೂಡ ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆ ಕೊಟ್ಟು ಬಿಸಿ ಮುಟ್ಟಿಸಿದೆ. ಆದರೂ ರಸ್ತೆ ಗುಂಡಿಗಳನ್ನು ಮುಚ್ಚುವ ಕೆಲಸ ಮಾತ್ರ ಸರಿಯಾಗಿ ಆಗ್ತಾ ಇಲ್ಲ. ಅಂದರೆ ನಮ್ಮ ರೋಡ್ ದುಸ್ಥಿತಿ ಹೆಂಗಾಗಿದೆ ಮಲ್ಲೇಶ್ವರಂ ಕಂಪ್ಲೀಟ್ ಕಾನ್ಸ್ಟಿಟ್ಯೂನ್ಸಿಲಿ ಅಂದರೆ ಎಲ್ಲರೇ ನೋಡಿದ್ರು ಇವಾಗ ಗುಂಡಿಗಳು ಹಳ್ಳಗಳು ಎಲ್ಲ ತಾಂಡವಾಡ್ತಿದೆ. ಇವತ್ತು ಒಂದು ಕಾಮಗಾರಿದು ಒಂದು ಡೀಟೇಲ್ಸ್ ಇಲ್ಲ, ಒಂದು ಕಾಂಟ್ರಾಕ್ಟರ್ ಇವಾಗ ಡೀಟೇಲ್ಸ್ ಇಲ್ಲ, ಟೈಮ್ ಲೈನ್ಸ್ ಇಲ್ಲ, ಏನು ಬಡ್ಜೆಟು ಅಂತಿಲ್ಲ. ಮಾಡಿರೋ ಕೆಲಸನೇ ಮಾಡಿ ಅದನ್ನೇ ಇವಾಗ ಪುನಃ ಮಾಡಿ ಅದು ಮುಗಿಸ್ತಾನೂ ಇಲ್ಲ ಅವರು. ಸುಮಾರು 8 ತಿಂಗಳಿಂದ ಇದು ಓಪನ್ ಆಗೇ ಇತ್ತು ಹಳ್ಳಿಗಳೆಲ್ಲ. ಇದು ಪ್ರತಿಭಟನೆ ಶುರು ಆಗ್ತಿದೆ ಅಂತ ಓವರ್ ನೈಟ್ ಇದು ಜಲ್ಲಿ ಲಾರಿಗಳನ್ನ ತಂದು ಇದನ್ನು ಇದು ಸುರಿದು ಮುಚ್ಚಿದ್ದಾರೆ. ಇದು ಏನು ಕಾಮಗಾರಿ? ಪೀಣ್ಯ ಮೇಲ್ಸೇತುವೆ ರಾತ್ರಿ ಸಂಚಾರಕ್ಕೆ ಬ್ರೇಕ್ ಹಾಕಲಾಗಿದೆ. ಭಾರಿ ಮತ್ತು ಲಘು ವಾಹನಗಳನ್ನು ಬೇರ್ಪಡಿಸುವುದು ಕಷ್ಟ. ಹೀಗಾಗಿ ರಾತ್ರಿ 12ರಿಂದ ಬೆಳಗ್ಗೆ 5 ಗಂಟೆ ತನಕ ಬಂದ್ ಮಾಡಲಾಗಿದೆ. ಭಾರಿ ವಾಹನ ತಡೆಗೆ ಗ್ರಾಂಟಿ ಡ್ಯಾಮೇಜ್ ಅಳವಡಿಸಲಾಗಿದೆ. ಆದರೆ ಪದೇ ಪದೇ ಹಾಳಾಗ್ತಿದೆ. ಹೀಗಾಗಿ ರಾತ್ರಿ ಸಂಚಾರಕ್ಕೆ ಟ್ರಾಫಿಕ್ ಪೊಲೀಸರು ನಿರ್ಬಂಧ ಹೇರಿದ್ದು ನೈಸ್ ರಸ್ತೆ ಮೂಲಕ ಭಾರಿ ವಾಹನ ಸಂಚಾರಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಸಂಚಾರಿ ಜಂಟಿ ಪೊಲೀಸ್ ಆಯುಕ್ತ ರವಿಕಾಂತೇಗೌಡ ಈ ಆದೇಶವನ್ನ ಹೊರಡಿಸಿದ್ದಾರೆ. ಮಂಡ್ಯದಲ್ಲಿ ಸರ್ಕಾರಿ ಅಧಿಕಾರಿ ಮೇಲೆ ಹಲ್ಲೆ ಆರೋಪ ಕೇಳಿ ಬಂದಿದೆ. ಪಾಂಡವಪುರ ಉಪವಿಭಾಗಾಧಿಕಾರಿ ರೈತ ಸಂಘದ ಕಾರ್ಯಕರ್ತನ ಮೇಲೆ ಹಲ್ಲೆ ಮಾಡಿರುವ ಆರೋಪ ಬಂದಿದ್ದು ಎಸಿ ಬಿಸಿ ಶಿವಾನಂದ ಮೂರ್ತಿ ಪಾಂಡವಪುರದ ಮೇಲುಕೋಟೆಯಲ್ಲಿ ದಿಲೀಪ್ ಮೇಲೆ ಹಲ್ಲೆ ಮಾಡಿದ್ರಂತೆ. ಈ ದೃಶ್ಯ ಮೊಬೈಲ್ ಅಲ್ಲಿ ಸೆರೆಯಾಗಿದೆ. ವೈರಮುಡಿ ಉತ್ಸವದ ಹಿನ್ನೆಲೆ ಸಿಎಂ ಬರ್ತಾರೆ, ಬೇಗ ಅಂಗಡಿ ಮುಚ್ಚಿ ಅಂತ ಹೇಳಿದ ವಿಚಾರಕ್ಕೆ ಜಗಳ ಆಗಿ ದಿಲೀಪ್ ಮೇಲೆ ಉಪವಿಭಾಗಾಧಿಕಾರಿ ಹಲ್ಲೆ ಮಾಡಲು ಮುಂದಾಗಿದ್ರು ಎನ್ನಲಾಗಿದೆ. ಗ್ರಾಮ ಪಂಚಾಯತ್ ಸದಸ್ಯೆ ಪುತ್ರ ದಿಲೀಪ್ ಪರ ನಾಳೆ ಪ್ರತಿಭಟನೆ ನಡೆಸಲು ರೈತ ಸಂಘ ತೀರ್ಮಾನಿಸಿದೆ. ಕನ್ನಡ ಶಾಲೆಗಳನ್ನು ಉಳಿಸುವಲ್ಲಿ ಕೇವಲ ಸರ್ಕಾರ ಮಾತ್ರ ಅಲ್ಲ, ಹಳೆಯ ವಿದ್ಯಾರ್ಥಿಗಳು ಕೂಡ ಪಾತ್ರ ವಹಿಸಬಹುದು ಅನ್ನೋದಕ್ಕೆ ಈ ಸ್ಟೋರಿಯೇ ಜ್ವಲಂತ ಸಾಕ್ಷಿ. ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕಿನ ಬಗ್ವಾಡಿ ನಿವಾಸಿ ಪ್ರಶಾಂತ್ ಆಚಾರ್ಯ ಕೆಎಸ್ಆರ್ಟಿಸಿ ಬಸ್ಸನ್ನೇ ಸ್ಮಾರ್ಟ್ ಕ್ಲಾಸ್ ರೂಮ್ ಮಾಡಿದ್ದಾರೆ. ಕೆಎಸ್ಆರ್ಟಿಸಿ ಬಸ್ ಮಾದರಿಯನ್ನ ಫೋಮ್ ಶೀಟ್ನಲ್ಲಿ ಮಾಡಿ ಕೊರೋನಾ ಟೈಮಲ್ಲಿ ಎಲ್ಲರ ಗಮನ ಸೆಳೆದಿದ್ರು. ಇದನ್ನು ಗಮನಿಸಿದ ಅಂದಿನ ಸಾರಿಗೆ ಸಚಿವರಾಗಿದ್ದ ಲಕ್ಷ್ಮಣ್ ಸವದಿ ಇದನ್ನ ಟ್ಯಾಲೆಂಟ್ ಮೆಚ್ಚಿ ಬೆಂಗಳೂರಿಗೆ ಕರೆಸಿದ್ರು. ಆಗ ಮಾತಾಡಿದ ಪ್ರಶಾಂತ್ ತಾನು ಕಲಿತ ಶಾಲೆಗೊಂದು ಕಟ್ಟಡ ಕಟ್ಟಿಸಿಕೊಡಿ ಅಂತ ಮನವಿ ಮಾಡಿದ್ರು. ಇದಕ್ಕೆ ಒಪ್ಪಿದ ಸಚಿವರು ಜೊತೆಗೆ ಬಳಕೆಯಾಗದ ಒಂದು ಸರ್ಕಾರಿ ಬಸ್ ಕೊಡ್ತೇವೆ ಅಂದಿದ್ರು. ಆ ಬಸ್ಸನ್ನೇ ತರಗತಿಯನ್ನಾಗಿ ಮಾರ್ಪಡಿಸಿ ಅಂತ ಸಲಹೆ ಕೊಟ್ಟಿದ್ರು. ಇದೇ ಬಸ್ ತಂದ ಪ್ರಶಾಂತ್ ಆ ಬಸ್ಸನ್ನೇ ಒಂದು ಶಾಲಾ ಕೊಠಡಿಯನ್ನಾಗಿ ಮಾಡಿದ್ದಾರೆ. ಇದರೊಳಗೆ ಶೈಕ್ಷಣಿಕ ಮಹತ್ವ ಸಾರುವ ಚಿತ್ರ ಬಿಡಿಸಿದ್ದಾರೆ. ಅಲ್ಲದೆ ಕರಾವಳಿಯ ಕಲೆಯ ಸೊಗಡು ಸಾರುವ ಚಿತ್ರಗಳನ್ನ ಬಿಡಿಸಿದ್ದಾರೆ. ಪ್ರೊಜೆಕ್ಟರ್ ಮತ್ತು ಬೆಂಚ್ಗಳು, ಫ್ಯಾನ್ ಹೀಗೆ ಎಲ್ಲವನ್ನ ಅಳವಡಿಸಿ 2 ಲಕ್ಷ ವೆಚ್ಚದಲ್ಲಿ ಸ್ಮಾರ್ಟ್ ಕ್ಲಾಸ್ ಇಡೀ ಬಸ್ಸನ್ನೇ ಬದಲಿಸಿದ್ದಾರೆ. ಮಂತ್ರಾಲಯದಲ್ಲಿ ಯುವ ಬ್ರಿಗೇಡ್ ಹಾಗೂ ಮಂತ್ರಾಲಯ ರಾಯರ ಮಠದಿಂದ ನದಿ ಸ್ವಚ್ಛತಾ ಕಾರ್ಯ ನಡೆದಿದೆ. 500 ಜನ ಸ್ವಯಂ ಸೇವಕರು ತುಂಗಭದ್ರಾ ನದಿ ಸ್ವಚ್ಛಗೊಳಿಸಿದ್ದಾರೆ. ನಿನ್ನೆ ಇವತ್ತು 2 ದಿನ ಸ್ವಚ್ಛತಾ ಕಾರ್ಯ ನಡೀತಾ ಇದೆ. ಮಂತ್ರಾಲಯ ಮಠದ ಪೀಠಾಧಿಪತಿ ಸುಬುಧೇಂದ್ರ ತೀರ್ಥ ಸ್ವಾಮಿಗಳಿಂದ ಸ್ವಚ್ಛತಾ ಕಾರ್ಯಕ್ಕೆ ಚಾಲನೆ ನೀಡಿದ್ದು ಯುವ ಬ್ರಿಗೇಡ್ನ ಚಕ್ರವರ್ತಿ ಸೂಲಿಬೇಲೆ ನೇತೃತ್ವದಲ್ಲಿ ನದಿ ಸ್ವಚ್ಛತಾ ಕಾರ್ಯ ನಡೀತಾ ಇದೆ. ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಸ್ವಯಂ ಸೇವಕರು ಬಂದಿದ್ದು ಸ್ವಚ್ಛತೆಯಲ್ಲಿ ಭಾಗಿಯಾಗಿದ್ದಾರೆ. ತಲೆ ಮುಳುಗಿಸಿ ತಂಪು ಮಾಡ್ಕೊಳ್ಳೋಣ ಅನ್ನೋಂಗೂ ಇಲ್ಲ, ಅಷ್ಟು ಕಪ್ಪು ನೀರು. ಯಾಕೆಂದ್ರೆ ನಾವು ಅದರೊಳಗೆ ಬೆಳಗಿನಿಂದ ಕೆಲಸ ಮಾಡ್ತಿದ್ದೀವಿ, ಮೈಯೆಲ್ಲ ವಾಸನೆ ಬಂದಿದೆ. ಉಳಿದ ಪ್ರಮುಖ 5 ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ಮೈಸೂರು ವಿಶ್ವವಿದ್ಯಾನಿಲಯ ದಿವಂಗತ ಪುನೀತ್ ರಾಜ್ಕುಮಾರ್ಗೆ ಮರಣೋತ್ತರ ಡಾಕ್ಟರ್ ಗೌರವ ನೀಡ್ತಾ ಇದೆ. ಪುನೀತ್ ಹುಟ್ಟುಹಬ್ಬಕ್ಕೆ ಮೈಸೂರು ವಿವಿಯಿಂದ ಉಡುಗೊರೆಯಾಗಿದ್ದು ಮೈಸೂರು ವಿಶ್ವವಿದ್ಯಾನಿಲಯ ಕುಲಪತಿ ಪ್ರೊಫೆಸರ್ ಹೇಮಂತ್ ಕುಮಾರ್ ಇದನ್ನು ಘೋಷಣೆ ಮಾಡಿದ್ದಾರೆ. ಅಪ್ಪು ತವರು ಜಿಲ್ಲೆ ಚಾಮರಾಜನಗರದಲ್ಲೂ ಜೇಮ್ಸ್ ಹವಾ ಜೋರಾಗಿದೆ. ರಾಘವೇಂದ್ರ ಚಿತ್ರಮಂದಿರದ ತುಂಬೆಲ್ಲ ಪುನೀತ್ ಕಟೌಟ್, ಫ್ಲೆಕ್ಸ್, ಬ್ಯಾನರ್ಸ್ ಅಬ್ಬರವಿದ್ದು ಚಿತ್ರ ರಿಲೀಸ್ಗೆ 5 ದಿನಗಳ ಮುಂಚೆ ಚಿತ್ರಮಂದಿರವನ್ನು ಅಲಂಕಾರ ಮಾಡಲಾಗಿದೆ. ಜೇಮ್ಸ್ ಬಿಡುಗಡೆ ದಿನ ಸಮಾಜಮುಖಿ ಸೇವಾ ಕಾರ್ಯಗಳಿಗೆ ಅಭಿಮಾನಿಗಳು ಪ್ಲಾನ್ ಮಾಡಿಕೊಂಡಿದ್ದಾರೆ. ನೇತ್ರದಾನ, ನೋಂದಣಿ ಶಿಬಿರ, ರಕ್ತದಾನ, ಅನ್ನ ಸಂತರ್ಪಣೆ ಮೊದಲಾದ ಸೇವಾ ಕಾರ್ಯಗಳಿಗೆ ನಿರ್ಧಾರ ಮಾಡಿದ್ದು ಅಪ್ಪು ಕೊನೆಯ ಚಿತ್ರದ ಬಿಡುಗಡೆ ಅವಿಸ್ಮರಣೀಯವನ್ನಾಗಿಸಲು ಮುಂದಾಗಿದ್ದಾರೆ. ಕರುನಾಡಿನ ತುಂಬೆಲ್ಲ ಜೇಮ್ಸ್ ಹವಾ ಶುರುವಾಗಿದೆ. ಅರಸನ ಆರಾಧನೆಗೆ ಫ್ಯಾನ್ಸ್ ಈಗಾಗಲೇ ಸಜ್ಜಾಗಿದ್ದಾರೆ.
ಪುನೀತ್ ಕೊನೆ ಸಿನಿಮಾ ಜೇಮ್ಸ್ ಉತ್ಸವಕ್ಕೆ ಚಿತ್ರತಂಡ ಭರ್ಜರಿ ತಯಾರಿ ನಡೆಸಿದೆ. ಶಿವರಾಜ್ ಕುಮಾರ್, ಅಪ್ಪು ಫ್ಯಾನ್ಸ್ ನೇತೃತ್ವದಲ್ಲಿ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಇಂದು ಸಂಜೆ 7ರಿಂದ ಜೇಮ್ಸ್ ಪ್ರೀ ರಿಲೀಸ್ ಈವೆಂಟ್ ನಡೆಯಲಿದೆ. ಮಾರ್ಚ್ 17ರಂದು ಅಪ್ಪು ಉತ್ಸವಕ್ಕೆ ಇದೇ ಮುನ್ನುಡಿಯಾಗಲಿದ್ದು ಭಾವನಾತ್ಮಕ ಕಾರ್ಯಕ್ರಮಕ್ಕೆ ಪ್ಯಾಲೇಸ್ ಗ್ರೌಂಡ್ ಸಜ್ಜಾಗಿದೆ. ಸ್ಟೇಜ್ ಮೇಲೆ ದೊಡ್ಡದಾದ ಎಲ್ಇಡಿ ಸ್ಕ್ರೀನ್ ಅಳವಡಿಕೆ ಮಾಡಿದ್ದು ಮೈದಾನದಲ್ಲಿ 18 ಎಲ್ಇಡಿ ಸ್ಕ್ರೀನ್ಗಳನ್ನು ಅಳವಡಿಸಲಾಗಿದೆ. ನಟ ಉಪೇಂದ್ರ, ಶ್ರೀಮುರಳಿ, ಅಶ್ವಿನಿ, ಪುನೀತ್ ರಾಜ್ಕುಮಾರ್ ಹಾಗೂ ರಾಘವೇಂದ್ರ ರಾಜ್ಕುಮಾರ್ ಹಾಗೂ ಇಡೀ ರಾಜ್ ಕುಟುಂಬಸ್ಥರು ಇದರಲ್ಲಿ ಭಾಗಿಯಾಗಲಿದ್ದಾರೆ. ಪ್ಯಾಲೇಸ್ ಗ್ರೌಂಡ್ ಸುತ್ತಮುತ್ತ 500 ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ. ಕೇಂದ್ರ ವಿಭಾಗ ಡಿಸಿಪಿ ಅನುಚೇತ್ ನೇತೃತ್ವದಲ್ಲಿ ಭದ್ರತೆಯನ್ನು ಒದಗಿಸಲಾಗಿದೆ. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ಈ ವಾರ್ತೆಯ ಮುಖ್ಯಾಂಶಗಳ ಪ್ರಾಯೋಜಕ